ಈ ಹೋರಾಟ ವೇದಿಕೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವರು ಹಾಗೂ ನಮ್ಮ ಹಿರಿಯರಾದಂತಹ ಶ್ರೀಯುತ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರೇ ಹಾಗೂ ಮಾಜಿ ಸಚಿವರು ಎಸ್ ಕೆ ಬೆಳ್ಳುಗಣ್ಣವರೇ ಮತ್ತು ಮಾಜಿ ಶಾಸಕರಾದಂತಹ ಶ್ರೀಯುತ ಎಸ್ ಪಾಟೀಲ್ ನನ್ನಳ್ಳಿ ಅವರೇ, ಶ್ರೀಯುತ ಸೋಮನಗೌಡ ಪಾಟೀಲ್ ಅವರೇ ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಗುರುಲಿಂಗನ ಅಂಗಡಿ ಅವರೇ ಮತ್ತು ಬಬಲೇಶ್ವರದ ನಾಯಕರಾದಂತಹ ಶ್ರೀಯುತ ವಿಜಯಗೌಡ ಪಾಟೀಲ್ ಅವರೇ, ಅವರಿವರೆನ್ನದೇ ಎಲ್ಲ ಇಲ್ಲಿ ನಡೆದಂತ ಎಲ್ಲ ನಮ್ಮ ಸಮೂಹದ ಹಿಂದೂ ಭಾಗದ ನಾಯಕರೇ ಮತ್ತು ಹಿತೈಷಿಗಳೇ, ತಮಗೆಲ್ಲ ಮತ್ತು ಇಲ್ಲಿ ಭಾಗವಹಿಸಿದಂತ ಎಲ್ಲ ಮಾತಾ ಭಗಿನಿಯರೇ, ಮಾಧ್ಯಮ ವೃಂದದವರೇ, ತಮಗೆಲ್ಲ ಗೊತ್ತಿರುವ ಹಾಗೆಯೇ ಇವತ್ತು ಶ್ರೀಗಳ ಒಂದು ಹೇಳಿಕೆಗೆ, ಶ್ರೀಗಳ ಒಂದು ಸಲಹೆಗೆ ಇಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ, ಹಿಂದೂ ವಿರೋಧಿ ಚಟುವಟಿಕೆಗಳು. ಇದು ಯಾಕೆ ನಡೀತಾ ಇದೆ? ಬರೀ ರಾಜಕೀಯವಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ನಡೀತಾ ಇದೆನಾ ಅಂತ ನಾವೊಂದು ಸ್ವಲ್ಪ ದೀರ್ಘವಾಗಿ ಕಾಲದಲ್ಲಿ ಮೊಬೈಲ್ ಕಾಲದಲ್ಲಿ ಬಜೆಟ್ ಇದ್ದೇನೆ ಕೆಲಸಗಳನ್ನ ಕೊಟ್ಟಿದ್ದಾರೆ. ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೀನಿ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ 50 ಕೋಟಿ 60 ಕೋಟಿ ಇದೆ. ನಾನು ನೀವೇ ಹಂಚಿ ಅಂತ ಹೇಳಿದ್ದು, ನೀವೇ ಯಾರ್ಯಾರು ಕೊಡಬೇಕು ಅಂತ. ಕಾಂಟ್ರಾಕ್ಟರ್ ಅಂದ್ರೆ ನೀವು ಬರೀ ಬರೋ ಮಾತ್ರ ಕಾಂಟ್ರಾಕ್ಟರ್, ಇಡೀ ರಾಜ್ಯದ ಉದ್ಯೋಗ ಕಾಂಟ್ರಾಕ್ಟರ್. ಅವ್ರಿಗೆ ನೀವೇ ಹಂಚಿಬೇಕಾರೆ ನಿಮಗೆ ಲಿಸ್ಟ್ ಕೊಟ್ಟು ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಹೇಳಿದೆ. ಇಲ್ಲ ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀನಿ. ಅಪ್ಡೇಟ್ ಫೈಲ್ ಮಾಡಿ ಅಂತ ಅಪ್ಡೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ, ಯಾರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ, ಏನು ಬೇಕಾದ್ರೆ ಮಾಡೋಣ. ಅದು ನಾವು ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಾವೇನು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ನೋವು ಅರ್ಥ ಆಗ್ತದೆ, ನಮಗೇನು ಅರ್ಥ ಆಗಲ್ಲ. ಬಟ್ ದೇ ಕ್ಯಾನ್ ನೋ ಒನ್ ಕ್ಯಾನ್ ಥ್ರೆಟನ್ ದಿ ಗೌರ್ಮೆಂಟ್. ಎದುರಿಸೋಕ್ಕೆ ಸರ್ಕಾರನ ಎದುರಿಸೋಕ್ಕಾಗಲ್ಲ. ನಾವು ವಿತಿನ್ ದಿಸ್ ಲಾ ಅವರು 10% ನಾವು ಕಾರ್ಪೊರೇಷನ್ ರಿಲೀಸ್ ಮಾಡಿ ಅಂತ ಹೇಳ್ತೇವೆ. ನಾನು ಅದನ್ನ ನೋಡಬೇಕು, ಕಾನೂನಲ್ಲಿ ಏನಿದೆ, ಯಾಕೆ ಏನು ಅಂತ ಈ ಎನ್ಕ್ವೈರಿ ರಿಪೋರ್ಟ್ಸ್ ಅವೆಲ್ಲ ಏನೋ ಇದೆ, ನಾನು ನೋಡ್ತೀನಿ. ನೋಡ್ಬಿಟ್ಟು ನಮ್ಗೇನು ಅವ್ರಿಗೇನು ಸಹಾಯ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ. ಅವ್ರಿಗೂ ಗೊತ್ತಿದೆ ಅದು. ಬೇರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ಗೆ ನಾನು ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ. ಅವ್ರು ಗ್ರೀವೆನ್ಸಸ್ ಹೇಳಿ, ಎಲ್ಲಿ ಬೇಕಾದ್ರೂ ಅವರು ಗ್ರೀವೆನ್ಸಸ್ ಹೇಳ್ಕೊಳ್ಳಿ. ದುಡ್ಡು ಬೇಕಲ್ಲ. ಹಿಂದೆ ಏನಾಗಿತ್ತು, ಒಂದು ಬಜೆಟ್ ಇತ್ತು, ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು. ಕೆಲಸ ಎಲ್ಲ 3% 4% ತಗೋಬೇಕು. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಈಗ ನನ್ನ ಹತ್ರ ಇರೋದು ಒಟ್ಟು ಎಲ್ಲ ಸೇರಿದ್ರೆ 200 ಕೋಟಿ ರೂಪಾಯಿ ಇರಬೇಕಷ್ಟೇ. 17,000 ಕೋಟಿ ರೂಪಾಯಿ ಇದು ಬಿಲ್ ಇದೆ. 200 ಕೋಟಿ ಯಾರು ಕೊಟ್ಟಿರೋದು? ಯಾರು ಆಫೀಸರ್ಸ್ ಕೊಡಕ್ಕೆ ಹೇಳಿ, ಯಾವ ಲೆಕ್ಕರು ಕೊಡಕ್ಕೆ ಹೇಳಿ. ನಾನು ಎಲ್ಲ 25 ಲಕ್ಷ 50 ಲಕ್ಷ 50 ಕೋಟಿ ಇಂಥವೆಲ್ಲ ಕೊಡಬೇಕು. ಒಬ್ಬೊಬ್ಬ ಕಂಟ್ರಾಕ್ಟ್ಗೆ, ದೊಡ್ಡ ಕಂಟ್ರಾಕ್ಟ್ಗೆ 2,000 ಕೋಟಿ ರೂಪಾಯಿ ಕೊಡೋದು ಬಿಲ್ ಹೋಗಿದ್ದಾರೆ. ಅವರೆಲ್ಲ ಭಾಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಅಂದ್ರೂ ನನ್ನ ಹತ್ರ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ಸಿಸ್ಟಮ್ ತರ್ತಾ ಇದ್ದೀನಿ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ವಾರ್ನಿಂಗ್ ಮಾಡಿದ್ದೀರಿ ಸರ್, ಅವ್ರಿಗೆ ಬೇಕಾಬಿಟ್ಟಿ ಕೊಡ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿಲಿದ್ದಾಗ ನಾನು ಹೇಳಿದ್ದೆ, ಈ ದುಡ್ಡಿಲ್ಲ, ಬಜೆಟ್ ಇಲ್ಲ, ನೀವು ಯಾವ್ದು ಕೆಲಸ ತಗೋಬೇಡಿ, ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನು ಮುಖ್ಯ ಅಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ. ನಿಮ್ಗೆ ಯಾರಿಗೂ ಬೆನಿಫಿಟ್ ಅಂತ ಕೂಡ ಹೇಳಿದ್ದೆ. ಬೇಕಾದ್ರೆ ನೀವು ಅದನ್ನ ತೆಗೆದುಬಿಟ್ಟು ಟಿವಿಲಿ ನಾನು ಏನು ಅವತ್ತೇನು ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರಿಪ್ಲೈ ಮಾಡಿ. ನಾನು ನೋಡೋಣ ಅಷ್ಟೊತ್ತಿಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಯ್ತು. ಖಂಡಿತ ಕೆಲಸ ಮಾಡಿರೋದ್ರಾಗೆ ಕೊಡ್ಲೇಬೇಕು, ಅದನ್ನ ನಾನು ಇಲ್ಲ ಅಂತಲ್ಲ. ಫೈನಾನ್ಷಿಯಲ್ ಬಂದಾಗ ಹಣ ರಿಲೀಸ್ ಮಾಡ್ತಾರೆ ಫೈನಾನ್ಸ್ ಅವ್ರು, ನಾವೇನು ಮಾಡೋದು ಸರ್? ಈಗ ನೀವು ರಿಲೀಸ್ ಮಾಡಿಲ್ಲ ಅಂದ್ರೆ ಡಿಸೆಂಬರ್ ಒಳಗಡೆ ಈಗ ನಿಮ್ಮ ಹೈಕಮಾಂಡ್ ನ ಭೇಟಿ ಮಾಡಿ ದೂರು ಕೊಡ್ತಾರೆ. ನಾನೇ ಟೈಮ್ ಫಿಕ್ಸ್ ಮಾಡ್ತೀನಿ.